ನಮಸ್ಕಾರ, ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ಪ್ರತಿ ಸಲ ಏನು ಮಾಡ್ತೀವಿ, ಮೊದಲು ಘಟನಾವಳಿಗಳನ್ನು ಹೇಳಿ ಕಟ್ಟ ಕಡೆಗೆ ಒಂದು ಕಥೆಯನ್ನು ಹೇಳಿ ಸಂಚಿಕೆಯನ್ನು ಮುಗಿಸುವ ನಮ್ಮ ವಾಡಿಕೆ. ಈ ಬಾರಿ ಅದಕ್ಕೆ ತದ್ವಿರುದ್ಧವಾದಂಥ ಆಲೋಚನೆ ಮಾಡಿದೆ. ಮೊದಲು ಕಥೆಯನ್ನು ಹೇಳಿಬಿಡೋಣ, ಅದಾದ ಮೇಲೆ ಅಗತ್ಯ ಬಿದ್ದರೆ ಕಟ್ಟ ಕಡೆಗೆ ಇನ್ನೊಂದು ಕಥೆ ಹೇಳೋಣ. ವಿಷಯ ಏನು? ವಿಷಯ ಇವತ್ತು ಭಾರತದಲ್ಲಿ ಭಾಳ ದೊಡ್ಡ ಮಟ್ಟದ ಗೊಂದಲ ಏನಪ್ಪ ಅಂತಂದರೆ, ಈ ನರೇಂದ್ರ ಮೋದಿ, ಈ ಅಮಿತ್ ಶಾ ಯಾಕೆ ಸುಮ್ಮ ಕೂತಿದ್ದಾರೆ, ಏನೂ ಮಾಡ್ತಾ ಇಲ್ಲ. ಆ ಕಡೆ ನೋಡಿದರೆ ಜಿರಳೆಗಳ ಅಟ್ಟಹಾಸ, ಈ ಕಡೆ ನೋಡಿದರೆ ಎಡಚರರ ಚೀತ್ಕಾರ. ಇದರ ಮುಂದೆ ಸರ್ಕಾರ ಯಾಕೆ ಹೀಗೆ ತಟಸ್ಥವಾಗಿದೆ ಅನ್ನುವಂಥ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ, ನನ್ನನ್ನು ಸೇರಿಸಿ. ಆದರೆ ಒಂದು ಘಟನೆಯನ್ನು ಹೇಳುವ ಮೂಲಕ ಇದಕ್ಕೆ ಒಂದು ಸಮಾಧಾನವನ್ನು ಹೇಳಬೇಕು ಭಾನುವಾರ ಎನ್ನುವುದು ನನ್ನ ಸದಿಚ್ಛೆ. ಇದು ಶುರುವಾಗೋದು ಜುಲೈ 26, 2019. ಬರೋಬ್ಬರಿ 7 ವರ್ಷಗಳ ಹಿಂದಿನ ಕಥೆ ಇದು. ಅಮರನಾಥ್ ಯಾತ್ರೆಯ ಸಂದರ್ಭ. ಕಾಶ್ಮೀರ ಕಣಿವೆಯಲ್ಲಿ ಎಲ್ಲ ಕಡೆ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣ. ಯಾವಾಗಲೂ ಅಮರನಾಥ್ ಯಾತ್ರೆ ಅಂದರೆ ನಮ್ಮ ಅನನ್ಯವಾದ ಭಕ್ತಿಯನ್ನು ಕೊಂಡೊಯ್ದು ದೇವರೆದುರಿಗೆ ಸಮರ್ಪಣೆ ಮಾಡುವಂಥ ಒಂದು ಯಾತ್ರೆ ಅದು. ಆದರೆ ಪ್ರತಿ ಬಾರಿ ಕೂಡ ಉಗ್ರರ ಸಂಚಿನಿಂದಾಗಿ, ನಿರಂತರವಾದ ಪ್ರಹಾರದಿಂದಾಗಿ ಯಾವಾಗಲೂ ನಾವು ಹೋಗೋದು ಮನಸ್ಸನ್ನು ಅಂಗೈಯಲ್ಲಿ ಜೀವ ಹಿಡ್ಕೊಂಡು ಹೋಗೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಹಂಗೆ ಹೋಗುವಂಥ ಪರಿಪಾಠ ಭಾಳಷ್ಟು ವರ್ಷದಿಂದ ನಡೀತಾ ಇರೋದು. ಅತ್ಯಂತ ಬೇಸರದ ಸಂಗತಿ ಅದು. 26 ಜುಲೈ 2019 ಇದ್ದಕ್ಕಿದ್ದ ಹಾಗೆ ದಿಲ್ಲಿಯ ಗೃಹ ಸಚಿವಾಲಯ ಕಾಶ್ಮೀರಕ್ಕೆ ಒಂದು ಆದೇಶವನ್ನು ನೀಡುತ್ತೆ. ಏನಂತಂದರೆ, ಇದ್ದಕ್ಕಿದ್ದ ಹಾಗೆ ಸಂಪೂರ್ಣವಾಗಿ ಅಮರನಾಥ್ ಯಾತ್ರೆಯನ್ನು ಸ್ಥಗಿತಗೊಳಿಸಿ. ಈ ಬಾರಿ ಯಾತ್ರಿಗಳು ಅಮರನಾಥಕ್ಕೆ ಹೋಗೋದು ಬೇಡ. ವರ್ಷಗಟ್ಟಲೆ ಕಾದಿರ್ತಾರೆ ಅಮರನಾಥ ಯಾತ್ರೆಗೆ ಹೋಗಲಿಕ್ಕೆ. ಅದಕ್ಕಾಗಿ ತಯಾರಿ ಮಾಡ್ಕೊಂಡಿರ್ತಾರೆ, ವಾಕಿಂಗ್ ಮಾಡಿ ತಯಾರಿ ಆಗಿರ್ತಾರೆ, ಆರೋಗ್ಯವನ್ನು ಸರಿ ಇಟ್ಕೊಂಡಿರ್ತಾರೆ. ಅವರ ಜೀವನದ ಏಕಮೇವ ಸಂಕಲ್ಪ ಆಗಿರುತ್ತೆ. ಮಾನಸ್ ಸರೋವರ್ ಮತ್ತು ಅಮರನಾಥ ಯಾತ್ರೆ ಭಾಳ ವಿಶೇಷವಾದಂಥವು. ಒಂದು ಕಡೆ ಸಾಹಸ, ಇನ್ನೊಂದು ಕಡೆ ಭಕ್ತಿಯ ಪರಾಕಾಷ್ಠೆ. ಈ ರೀತಿ ಆದೇಶ ಬಂದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಕಾಶ್ಮೀರದ ಕಣಿವೆಯಲ್ಲಿ ಒಂದು ರೀತಿಯ ಭೀಕರವಾದ ಮೌನ ನೆಲೆ ಉಡ್ತದೆ. ಯಾಕೆಂದರೆ ಯಾವ ಕ್ಷಣದಲ್ಲಿ ರಕ್ತಪಾತ ಆಗತ್ತೋ ಅನ್ನುವಂಥ ಭಯ, ಆತಂಕ, ಏನೋ ಸಂಭವಿಸತ್ತೆ ಅನ್ನುವಂಥ ಟೆನ್ಷನ್. ಕೇವಲ ಅಮರನಾಥ್ ಯಾತ್ರೆಗಳಲ್ಲ, ಸಂಪೂರ್ಣ ಕಾಶ್ಮೀರ ಕಣಿವೆಯಲ್ಲಿರುವಂಥ ಎಲ್ಲ ಹೌಸ್ ಬೋಟ್ಗಳು, ಎಲ್ಲ ಹೋಟೆಲ್ಗಳು, ಎಲ್ಲ ಲಾಡ್ಜ್ಗಳು, ಎಲ್ಲೆಲ್ಲಿ ಪ್ರವಾಸಿಗರು ತಂಗಿದ್ದಾರೋ ಅವರೆಲ್ಲನೂ ಏಕಕಾಲಕ್ಕೆ ಅವರನ್ನು ಅಲ್ಲಿಂದ ಖಾಲಿ ಮಾಡಿಸಿ ಅವರು ತಮ್ಮ ಊರಿಗೆ ಹೋಗಿಬಿಡ್ಬೇಕು. ಬುಕ್ಕಿಂಗ್ ಯಾವ ಡೇಟ್ಗಾರ ಮಾಡ್ಕೊಂಡಿರ್ರಿ ನೀವು, ಬುಕ್ಕಿಂಗ್ ದುಡ್ಡನ್ನು ತೆಗೆದುಕೊಂಡಿದ್ರು ಯಾವುದೇ ಕಾರಣ ಇಲ್ಲದೆ ಎಲ್ಲರನ್ನೂ ವಾಪಸ್ ಕಳಿಸಬೇಕು. ಆಶ್ಚರ್ಯ ಆಗತ್ತೆ ನಿಮ್ಗೆ, ಈ ರೀತಿ ಒಂದು ಸರ್ಕಾರ, ಒಂದು ಇಡೀ ಒಂದು ರಾಜ್ಯಕ್ಕೆ ಈ ರೀತಿ ಆದೇಶವನ್ನು ಕೊಡೋಕ್ಕಾಗತ್ತಾ ಅಂತ. ಆದರೆ ಆದೇಶವನ್ನು ಕೊಡಲಾಯಿತು. ಹೌಸ್ ಬೋಟ್ ಓನರ್ಗಳು, ಲಾಡ್ಜ್ ಓನರ್ಗಳು ಎಲ್ಲರೂ ಕಂಗಾಲಾಗ್ಬಿಡ್ತಾರೆ. ದೊಡ್ಡ ಬಿಸ್ನೆಸ್ಸು ಏಕಕಾಲಕ್ಕೆ ಈ ರೀತಿ ಕುಸಿದು ಹೋಗಿ ಎಲ್ಲ ಪ್ರವಾಸಿಗರು ವಾಪಸ್ ಕಳಿಸ್ಬೇಕು ಅಂದರೆ ಆಲೋಚನೆ ಮಾಡಬೇಕಾದಂಥ ವಿಚಾರ. ಅವರು ಊಟ ನಡೆಯೋದೇ ಪ್ರವಾಸಿಗರ ಮೇಲೆ. ಪೊಲೀಸರು ಪ್ರತಿ ಹೋಟೆಲ್ಗೆ ಹೋಗ್ತಾರೆ, ಪ್ರತಿ ಹೌಸ್ ಬೋಟ್ಗೆ ಹೋಗ್ತಾರೆ, ಯಾರ್ಯಾರು ಪ್ರವಾಸಿಗರಿದ್ದಾರೆ ವಾಪಸ್ ಹೊರಡಿ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇಡೀ ವಾತಾವರಣ ಯಾವ ರೀತಿ ಆಗತ್ತೆ ಅಂತಂದರೆ, ಭಾಳ ದೊಡ್ಡ ಮಟ್ಟದ ಏನೋ ಯುದ್ಧ ಸಂಭವಿಸುತ್ತೆ ಅನ್ನುವಂಥ ಭಾವ ತಯಾರಾಗ್ಬಿಡ್ತದೆ. ಅದಕ್ಕಿಂತ ಸ್ವಲ್ಪ ಮುಂಚೆ ಹೋಗ್ಬೇಕು. ನಾನು ಹೇಳಿದ್ದು ಜುಲೈ 26. ಜೂನ್ ತಿಂಗಳಲ್ಲಿ NTR, ಇಂಟೆಲಿಜೆನ್ಸ್ ಬ್ಯೂರೋ, ರಾ, ಈ 3 ಡಿಜಿಟಲ್ ಅರೆಸ್ಟ್ ಮಾಡ್ತೇವೆ ಸಂಪೂರ್ಣವಾಗಿ ಕಾಶ್ಮೀರ ಕಣಿವೆಯನ್ನು. ಡಿಜಿಟಲ್ ಅರೆಸ್ಟ್ ಮಾಡೋದು ಅಂದರೆ ಯಾರು ಯಾರಿಗೆ ಕರೆ ಮಾಡ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ, ಏನೇನು ನಡೀತಾ ಇದೆ, ಇಡೀ ವಿದ್ಯಮಾನವನ್ನು ಸಂಪೂರ್ಣವಾಗಿ ಗೂಢಚಾರಿಕೆಯ ಮೂಲಕ ಸಂಗ್ರಹಿಸಿ ಇಟ್ಕೊಳ್ಳೋದು. ಏನು ನಡೆಯುತ್ತೆ ವಿದ್ಯಮಾನ ಅಂತ. ಏಕೆಂದರೆ ಕಾಶ್ಮೀರದ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಅಲ್ಲಿರುವಂಥ ಅಧಿಕಾರಿ ವರ್ಗ, ಅಲ್ಲಿರುವಂಥ ಪೊಲೀಸರು, ಅಲ್ಲಿಯ ಸರ್ಕಾರಿ ಯಂತ್ರ ಏನಿದೆ, ಅವರೇ ಉಗ್ರಗಾಮಿಗಳ ಜೊತೆ, ಪಾಕಿಸ್ತಾನದ ಜೊತೆ ಶಾಮೀಲಾಗಿರುವಂಥ 100 ದಾಖಲೆಗಳಿದ್ದಂಥ ಕಾಲಘಟ್ಟ. ಈಗಿನ ಮಾತು ಬೇರೆ, ಅವತ್ತಿಂದ ಹೇಳ್ತಾ ಇರೋದು ನಾನು. 2019 ವಿಚಾರ. ಅಲರ್ಟನ್ನು ಕೊಡಲಾಗಿದೆ. ಏನು ನಡೆಯುತ್ತೆ, ಏನು ಸಂಭವಿಸುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಕಿಂಚಿತ್ತೂ ಕೂಡ ಕುರುಹುಗಳು ಕೂಡ ಇಲ್ಲ, ಮುನ್ಸೂಚನೆ ಕೂಡ ಇಲ್ಲ. 23 ಜುಲೈ ಸಂದರ್ಭದಲ್ಲಿ, ಕಾರ್ಗಿಲ್ ವಿಜಯ್ ದಿವಸ ಆಚರಣೆಯ ಸಂದರ್ಭದಲ್ಲಿ, ಎಲ್ಲರೂ ಇಡೀ ದೇಶದಲ್ಲಿ ವಿಜಯ್ ಯಾತ್ರೆ ಖುಷಿಯಲ್ಲಿರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಗ್ಲೋಬಲ್ ಮಾಸ್ಟರ್ 370 ಇದೆಯಲ್ಲ, ಅದು ನಮ್ಮ ಯುದ್ಧ ವಿಮಾನ, ಅದು ಸೈನಿಕರನ್ನು ತುಂಬಿಕೊಂಡು ಹೊರಡುತ್ತೆ. ಅದ್ರ ಜೊತೆ C-130 ಹೊರಡುತ್ತೆ. ಹರ್ಕ್ಯುಲಸ್, ಜೆ ಹರ್ಕ್ಯುಲಸ್ ಅಂತಾರೆ C-130ಗೆ. ಅದರಲ್ಲಿ
ಸೈಲೆಂಟ್ ಟ್ರೂಪ್ಗಳು ಲಕ್ಷ ಲಕ್ಷ ಜನ ಕಾಶ್ಮೀರದ ಕಡೆ ಆಕಾಶದಲ್ಲಿ ಧಾವಿಸಲಿಕ್ಕೆ ಶುರು ಮಾಡ್ತಾರೆ. ಆಗ್ರಾದ ಕಮಾಂಡರ್ ಹೊರಡುತ್ತೆ, ಈ ಕಡೆಯಿಂದ ಜೋಧ್ಪುರ್ ಸ್ಪೆಷಲ್ ಟ್ರೂಪ್ ಹೊರಡುತ್ತೆ, ಆಮೇಲೆ CRPF ಕಂಪನಿಗಳು ಹೊರಡ್ತವೆ. 100 ಕಂಪನಿಗಳು ಏಕಕಾಲಕ್ಕೆ ಆಕಾಶದಲ್ಲಿ ಇಳಿಲಿಕ್ಕೆ ಶುರು ಮಾಡ್ತವೆ. ಮೇಲ್ಗಡೆ ಡ್ರೋನ್ಗಳು ಓಡಾಡ್ತಾ ಇರ್ತವೆ. ಎಲ್ಲರೂ ಏನೂ ಗೊತ್ತಾಗಲ್ಲ. ಒಂದು ದೊಡ್ಡ ಆಪರೇಷನ್ ಇದೆ, ಏನು ಆಪರೇಷನ್ ಅಂತ ಯಾರಿಗೂ ಗೊತ್ತಿಲ್ಲ, ಬರ್ತಾ ಇರುವಂಥ ಯೋಧರಿಗೂ ಗೊತ್ತಿಲ್ಲ. ಅವರೆಲ್ಲ ಬಂದು ಕಾಶ್ಮೀರ ಕಣಿವೆಯಲ್ಲಿ ಇಳಿತಾರೆ. ಬೇರೆ 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 ಕಡೆ ಅವರನ್ನು ನೇಮಿಸಲಾಗತ್ತೆ, ಎಲ್ಲ ಕಡೆ ಅವ್ರ ಟ್ರೂಪ್ಗಳನ್ನು ಹಾಕಲಾಗತ್ತೆ. ಏನಾಗತ್ತೆ? ಬಹುಶಃ ಯುದ್ಧ ಆಗುವ ಸಾಧ್ಯತೆ ಇದೆ. ಇಲ್ಲದೆ ಹೋದರೆ ಈ ಮಟ್ಟಿನ ಇತಿಹಾಸದಲ್ಲೇ ಈ ಮಟ್ಟಿನ ಬಂದೋಬಸ್ತನ್ನು ಕಾಶ್ಮೀರದಲ್ಲಿ ಯಾವತ್ತೂ ಮಾಡಿಲ್ಲ. ಕಲ್ಲು ತೂರಾಟದ ಸಮಯದಲ್ಲೂ ಮಾಡಿಲ್ಲ, 2019 ಜನವರಿ 9ಕ್ಕೆ ನಡೆದಂಥ ನರಮೇಧದ ಸಂದರ್ಭದಲ್ಲಿಯೂ ಆಗಿಲ್ಲ. ಯಾವತ್ತೂ ಆಗಲಾರದಂಥ ಬಂದೋಬಸ್ತು, ಆ ರೀತಿಯ ಕವಾಯತು ಕಾಶ್ಮೀರದ ಇತಿಹಾಸದಲ್ಲಿ ಆಗೇ ಇಲ್ಲ. ಹಾಗೆ ಮಾಡುವಾಗ ಒಂದು ಸುದ್ದಿ ಬರುತ್ತೆ. ಅದಕ್ಕಿಂತ ಮುಂಚೆ ಜುಲೈ 11ಕ್ಕೆ ಚೀಫ್ ಹೇಳ್ತಾರೆ, ನೀವೇನಾದರೂ ಈ ಕ್ರಮ ಕೈಗೊಂಡದ್ದೇ ಆದರೆ ರಕ್ತದೋಕುಳಿ ಆಡಲಾಗತ್ತೆ. ಕಾಶ್ಮೀರದ ಒಳಗಡೆ ಇರುವಂಥ ಜನ ಬಂಡಾಯ ಎದ್ದು ಬಿಡ್ತಾರೆ, ರಸ್ತೆಯಲ್ಲಿ ಗಲಭೆಗಳಾಗ್ಲಿಕ್ಕೆ ಶುರು ಮಾಡ್ತವೆ. ಇದನ್ನೇ ಬಳಸ್ಕೊಂಡು ಶತ್ರು ರಾಷ್ಟ್ರ ಪಾಕಿಸ್ತಾನ ತನ್ನ ಉಗ್ರಗಾಮಿಗಳನ್ನು ಸಂಚಿನ ಮೂಲಕ ಭಾರತದ ಒಳಗಡೆ ನುಸುಳುವ ಹಾಗೆ ಮಾಡ್ತಾರೆ. ಇಡೀ ಭಾರತವನ್ನು ಆಶ್ಚರ್ಯಗೊಳಿಸಿಬಿಡ್ತಾರೆ. ಕಾಶ್ಮೀರದಲ್ಲಿ ಶುರುವಾಗುವಂಥ ಈ ರಕ್ತಪಾತ ದೇಶಾದ್ಯಂತ ಪ್ರವಹಿಸಲಿಕ್ಕೆ ಶುರು ಮಾಡುತ್ತೆ. ಅತ್ಯಂತ ಆತಂಕಕಾರಿಯಾದಂಥ ಗೂಢಚಾರಿ ಮಾಹಿತಿ ನಮಗೆ ಬಂದಿದೆ ಅಂತ ಯಾರಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನಾ? ಎಂಥ ಆಪರೇಷನ್ ಅನ್ನೋದು ಯೋಚನೆ ಮಾಡಿ. ಇದೇನಾದರೂ ಸ್ವಲ್ಪ ಲೀಕ್ ಆದರೆ ಅಥವಾ ಹೀಗಾಗತ್ತೆ ಅಂತ ಗೊತ್ತಾದ ಮರುಕ್ಷಣ ಇಡೀ ಕಾಶ್ಮೀರದಲ್ಲಿ ರಕ್ತದೋಕುಳಿ, ಇಡೀ ಜನ ಬಂಡೆದ್ದು ಬಿಡ್ತಾರೆ. ನೀವನ್ನ ತಡೆಯಲಿಕ್ಕೆ ಯಾವ ಸೈನಿಕರೊಂದು ಸಾಧ್ಯ ಇಲ್ಲ ಅಂತ ಹೇಳ. ಆದರೆ ಆ ವ್ಯಕ್ತಿ ತನ್ನ ಸಂಕಲ್ಪದಿಂದ ಹಿಂದೆ ಸರಿಯೋದಿಲ್ಲ. ಮೊಟ್ಟ ಮೊದಲು ಮಾಡಿದ ಕೆಲಸ ಸಂಪೂರ್ಣವಾಗಿ ಜಗತ್ತಿನ ಜೊತೆ ಸಂಪರ್ಕವನ್ನು ಬಂದ್ ಮಾಡಲಾಗುತ್ತೆ. ನೋ ಇಂಟರ್ನೆಟ್, ನೋ ಫೋನ್ ಕಾಲ್ಸ್, ಯಾವ ನಾಯಕನೂ ಮನೆಯಿಂದ ಹೊರಗಡೆ ಬಂದಿರಬಾರ್ದು. ಆ ರೀತಿಯ ಬಂದೋಬಸ್ತನ್ನು ಮಾಡಲಾಗುತ್ತೆ. ಎಲ್ಲರನ್ನ ಹೌಸ್ ಅರೆಸ್ಟ್ ಮಾಡಲಾಗುತ್ತೆ. ಜನ ಬೀದಿಗೆ ಬಂದರೆ, ಜನ ಕೈಯಲ್ಲಿ ಮೊಬೈಲ್ ಇದ್ದರೆ, ಜನಕ್ಕೆ ಫೋನ್ ಮಾಡುವ ಅವಕಾಶ ಸಿಕ್ಕರೆ ಅವಾಗ ಜನ ನೇರ್ಲಿಕ್ಕೆ ಸಾಧ್ಯ ಇದೆ. ನಿಮಗೆ ಸಂಪರ್ಕದ ವನ್ನೇ ಕಡಿತಗೊಳಿಸಿಬಿಟ್ರೆ, ಬಂಧವೇ ಹೊರಟು ಹೋಗ್ಬಿಟ್ರೆ, ಆ ಸೇತುವೆ ಕತ್ತರಿಸಿ ಹೋಗ್ಬಿಟ್ರೆ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ದ್ವೀಪದಲ್ಲಿ ಇರ್ತೀರಿ ನಿಮ್ಮ ಮನೆಯಲ್ಲಿ. ಆ ರೀತಿಯ ವಾತಾವರಣ ಸೃಷ್ಟಿ ಮಾಡಲಾಗತ್ತೆ. ಸೃಷ್ಟಿ ಮಾಡಿ ಸರಿಯಾಗಿ ಆಗಸ್ಟ್ 5, 2019 ದಿಲ್ಲಿಯ ಸಂಸತ್ ಭವನದಲ್ಲಿ ಆ ವ್ಯಕ್ತಿ ಕೈಯಲ್ಲಿ ಒಂದು ಪೇಪರ್ ಹಿಡ್ಕೊಂಡ್ಬರ್ತಾರೆ. ಹಿಡ್ಕೊಂಬಂದು ರಾಷ್ಟ್ರಪತಿಯ ಆದೇಶವನ್ನು ಓದ್ತಾರೆ. ಓದಿದ ತಕ್ಷಣ ಇಡೀ ಸಂಸತ್ತಿನಲ್ಲಿ ಕೋಲಾಹಲ ಶುರುವಾಗತ್ತೆ. ಇಡೀ TV ಸ್ಕ್ರೀನ್ನು ಇದ್ದಕ್ಕಿದ್ದ ಹಾಗೆ ಕೆಂಪಗಾಗಿ ಬಿಡ್ತವೆ. ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಸುದ್ದಿ ಯಾವ ರೀತಿ ಸಂಚಲನೆಯನ್ನು ಉಂಟು ಮಾಡುತ್ತೆ ಅಂದರೆ, ಇಂಥದೊಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾ? ಅದು ಹೇಗಾಯಿತು? ಆದರೆ ಕಾಶ್ಮೀರಕ್ಕೆ ಇದರ ಸಂಪರ್ಕವೇ ಇಲ್ಲ. ಎಂಥ ಆಪರೇಷನ್ ಅನ್ನು ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ನಿನ್ನೆ ಕಿರಣ್ ರಿಜಿಜು ಒಂದು ಮಾತನ್ನು ಹೇಳಿದರು. ಶುಕ್ರವಾರ ದಿವಸ ಗಲಾಟೆ ಮಾಡಿದರು ವಿಪಕ್ಷದವರು. ಅವ್ರು ಹೇಳಿದರು, ಆ ವ್ಯಕ್ತಿ ಏನಾದರೂ ಬಂದು ನಿಮ್ಮೆದುರಿಗೆ ನಿಂತದ್ದೇ ಆದರೆ ನೀವೆಲ್ಲ ಅಲ್ಲಾಡಿ ಹೋಗ್ಬಿಡ್ತೀರ. ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದರೆ, ಭಯೋತ್ಪಾದಕರೇ ಅಲ್ಲಾಡಿ ಹೋಗಿದ್ದಾರೆ, ಉಗ್ರರೇ ಅಲ್ಲಾಡಿ ಹೋಗಿದ್ದಾರೆ, ಪಾಕಿಸ್ತಾನ ತಟಸ್ಥವಾಗಿದೆ, ನೀರವ ವಾತಾವರಣ ಅಲ್ಲಿ ಸಂಪೂರ್ಣವಾಗಿ ಆವರಿಸಿದೆ ಪಾಕಿಸ್ತಾನದಲ್ಲಿ. ಆತ ಬಂದು ಸಂಸತ್ನಲ್ಲಿ ಮಾತಾಡ್ಲಿ ಅಂತ ಗೋಗರಿತಿರಲ್ರಿ. ಬರೋ ಸಂದರ್ಭದಲ್ಲಿ ಬಂದೇ ಬರ್ತಾರೆ. ಬಂದ ಮೇಲೆ ನಿಮ್ಗೆ ತಡ್ಕೊಳಿಕ್ಕಾಗಲ್ಲ. ಆ ರೀತಿ ದಾಳಿ ಶುರುವಾಗತ್ತೆ. ವಾಗ್ದಾಳಿ ಹುಷಾರಾಗಿದೆ. ಹೇಳಿದ್ದು ಯಾರು ಅಲ್ಲ, ಅತ್ಯಂತ ಸಭ್ಯಸ್ಥನಾದಂಥ ಕಿರಣ್ ರಿಜಿಜು, ಸಂಸದೀಯ ಸಚಿವ. ನಿಜ, ಆತ ಅವತ್ತು ಪೇಪರ್ ಹಿಡ್ಕೊಂಡು ಓದಿದ ತಕ್ಷಣ ಈ ರೀತಿ ಆದೇಶವನ್ನು ಮಾಡಲಿಕ್ಕೆ ಸಾಧ್ಯವಾ ಅಂತ ಇಡೀ ಸಂಸತ್ತಿನಲ್ಲಿ ದೊಡ್ಡ ಕೋಲಾಹಲ ಉಂಟಾಗತ್ತೆ. ಏನೂ ಮಾಡಲಾರದ ಅಸಹಾಯಕ ಸ್ಥಿತಿ ವಿಪಕ್ಷಗಳಿಗೆ. ಇನ್ನು ಈ ಕಡೆ ಬನ್ನಿ, ಕಾಶ್ಮೀರದಲ್ಲಿ ಇಡೀ ಕಾಶ್ಮೀರದಲ್ಲಿ ನೀರುವ ಮೌನ. ಎಲ್ಲಿ ನೋಡಿದರೂ ಕೂಡ ಈ ಸೈನಿಕರ ಕವಾಯತು. ಪ್ರತಿ ಗಲ್ಲಿ, ಪ್ರತಿ ಮನೆ, ಪ್ರತಿ ಸಂದು ಗೊಂದು ಎಲ್ಲ ಕಡೆ ಹದ್ದಿನ ಕಣ್ಣನ್ನು ಇಡಲಾಗಿದೆ. 100 CCTV ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಲಾಗಿದೆ. ಕಾನ್ವಾಯ್ಗಳು ಸುತ್ತಾಡ್ತಾ ಇದ್ದಾವೆ. ಏನೂ ಮಾಡಲಾಗದ ಸ್ಥಿತಿ.
ಆರ್ಟಿಕಲ್ 370 ರದ್ದುಗೊಳಿಸಿದಂಥ ಆ ಪ್ರಕ್ರಿಯೆ ಇದೆಯಲ್ಲ, ನಮಗೆ ಕಾಣೋದು ಕೇವಲ ಅಮಿತ್ ಶಾ ಅವರ ಪತ್ರವನ್ನು ಹಿಡ್ಕೊಂಡು ಗೃಹ ಸಚಿವ ಓದಿದ್ದು ಮಾತ್ರ ಕಾಣುತ್ತೆ. ಅವರ ರಾಜಕೀಯ ಚಾಣಾಕ್ಷತನ ಹೇಗೆ ಸಂಸತ್ತಿನಲ್ಲಿ ಮಂಡಿಸಿ ತಲೆಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿ ಗೆದ್ದುಕೊಂಬಂದ್ರು ಅನ್ನೋದು ಕಾಣುತ್ತೆ. ಆದರೆ ಅದರ ಹಿಂದೆ ಕಾಶ್ಮೀರದಲ್ಲಿ ಮಾಡಿದ ತಯಾರಿ ಗೊತ್ತೇ ಆಗೋದಿಲ್ಲ. ಕಾಶ್ಮೀರದಲ್ಲಿ ಆ ಕ್ಷಣದಲ್ಲಿ ಇದ್ದಂಥ ಬಿಗುವು ಇದೆಯಲ್ಲ, ಆ ಕ್ಷಣದಲ್ಲಿ ಇದ್ದಂಥ ಕಾರ್ಮೋಡಗಳಿದ್ವಲ್ಲ, ಅದನ್ನು ಮೆಟ್ಟಿ ನಿಂತು ಮಾಡಬೇಕಾದಂಥ ಧೀರೋದಾತ್ತ ನಿಲುವು ತೋರಿಸಿದ್ದು ಅಮಿತ್ ಶಾ. ಅವರ ಬಗ್ಗೆ ಒಂದು ಸಂಪೂರ್ಣವಾದ ಮೊನ್ನೆ ಪಶ್ಚಿಮ ಬಂಗಾಳದ ಚುನಾವಣೆಯವರೆಗೆ ಇದು ಜೀವನ ಚರಿತ್ರೆ ಅಲ್ಲ, ಇದು ಸಂಪೂರ್ಣವಾಗಿ ಈ ದೇಶದಲ್ಲಿ ನಡೆದಂಥ ಘಟನಾವಳಿಗಳನ್ನು ಈ ಮನುಷ್ಯ, ಈ ಅದಮ್ಯವಾದಂಥ ಚೇತನ ಅಮಿತ್ ಶಾ ಅವರು ಹೇಗೆ ಇದನ್ನು ನಿಭಾಯಿಸಿದರು. ಪ್ರತಿ ಘಟನೆ, ಪ್ರತಿ ಅಧ್ಯಾಯದಲ್ಲಿ ಒಂದು ಘಟನೆ, ಆ ಘಟನೆಯನ್ನು ಆತ ತನ್ನ ಚಾಣಾಕ್ಷ ನೀತಿಯಿಂದ ಹೇಗೆ ನಿಭಾಯಿಸಿದರು ಅನ್ನೋದು. ಮತ್ತೆ ಮುಂದೆ ಮತ್ತೊಂದು ಘಟನೆ, ಅದನ್ನು ಹೇಗೆ ನಿಭಾಯಿಸಿದರು. ಅದಕ್ಕಿಂತ ಮಜಾ ಹೇಳ್ತೇನೆ. ಈ ಪುಸ್ತಕದ ಹೆಸರು ವಿಜಯ ಪಥ ಅಂತ. ಅಮಿತ್ ಶಾ ವಿಜಯ ಪಥ. ನಾ 2020 ಒಂದು ಸಣ್ಣ ಪುಸ್ತಕ ಬರೆದಿದ್ದೆ, ನವಭಾರತದ ಹರಿಕಾರ ಅಂತ. 2019 ಆರ್ಟಿಕಲ್ 370 ರದ್ದಾದಾಗ ನಿಬ್ಬೆರಗಾದಂಥ ವ್ಯಕ್ತಿಯಲ್ಲಿ ನಾನು ಕೂಡ ಒಬ್ಬ. ಅವಾಗ ಒಂದು ಸಣ್ಣ ಪುಸ್ತಕ ಬರೆದೆ. ಅದಾದ ಮೇಲೆ 6-7 ಮಳೆಗಳು ಬಂದು ಹೋದವು. ಅದಾದಮೇಲೆ ನದಿಯಲ್ಲಿ ಬೇಕಾದಷ್ಟು ನೀರು ಹರಿದು ಸಮುದ್ರವನ್ನು ಸೇರಿ ಆಯಿತು. ಅದಾದ ಮೇಲೆ ಅಮಿತ್ ಶಾ ಅವರು 108 ಕೆಲಸಗಳನ್ನು ಮಾಡಿದರು. ಅದೆಲ್ಲವನ್ನು ಸೇರಿಸಿ ಅತ್ಯಂತ ಕುತೂಹಲಕಾರಿ, ರೋಚಕವಾಗಿ, ನಾನು ಮಾತುಗಾರ ಅಲ್ಲ, ನಾನು ಬರಹಗಾರ, ನಾನು ಎಂಡಮೂರಿಯನ್ನು ಓದಿಕೊಂಡು ಬೆಳೆದವನು, ನಾನು ಬರ್ಕೊಂಡಿದ್ದಂಥ ತಾದಾತ್ಮತೆಯಿಂದ ಏಕಾಗ್ರತೆಯಿಂದ ಬರ್ಕೊಂಡಿದ್ದಂಥವನ್ನ ನೀವು ಕರ್ಕೊಂಬಂದು ವಾಚಾಳಿಯನ್ನಾಗಿ ಮಾಡಿಬಿಟ್ರಿ. ಇನ್ನೂ ಮಾತಾಡಿ, ಜಾಸ್ತಿ ಮಾತಾಡಿ ಅಂತೇಳಿ ಮಾತಿಗೆ ಹಚ್ಚಿಬಿಟ್ರಿ. ನನ್ನ ಒಳಗಿದ್ದಂಥ ಲೇಖಕ ಕಳೆದು ಹೋಗಿದ್ದ. ಈಗ ಮತ್ತೆ ಅವನನ್ನು ಕರ್ಕೊಂಬಂದಿದ್ದೇನೆ. ಅಮಿತ್ ಶಾ ವಿಜಯ ಪಥ ಎನ್ನುವಂಥ ಪುಸ್ತಕ ಈಗ ಬಿಡುಗಡೆ ಆಗಿದೆ ಇವತ್ತು. ಇದರ ಜೊತೆ ಇನ್ನೊಂದು ಘಟನೆ ಹೇಳ್ಬಿಡ್ತೇನೆ. ಇದು ನಡೆದದ್ದು ಮಾರ್ಚ್ನಲ್ಲಿ, ಮಾರ್ಚ್ 17 ಒಂದು ಫೋನ್ ಕರೆ ಬರುತ್ತೆ. ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ಗೋರಖ್ಪುರದಲ್ಲಿ ವಿದೇಶ ಪ್ರವಾಸ ಮಾಡಲಿಕ್ಕೆ ಸಜ್ಜಾಗಿ ಬ್ಯಾಗನ್ನು ರೆಡಿ ಮಾಡ್ತಾ ಇರ್ತಾರೆ. 5 ಬಾರಿಯ ಸಂಸತ್ ಸದಸ್ಯ. 2021ಕ್ಕೆ ಒಬ್ಬ BSc ಮ್ಯಾಥಮೆಟಿಕ್ಸಲ್ಲಿ ಒಬ್ಬ ಮೆಟಿಕ್ಯುಲರ್ ಸ್ಟೂಡೆಂಟು ಮಹಂತ ಅವೈದ್ಯನಾಥ್ ಹತ್ರ ಹೋಗಿ ಶಿಷ್ಯ ಆಗಿ ಗೋರಖ್ಪುರದ ಮಠ ಸೇರ್ಕೊಂಡ್ಬಿಡ್ತಾರೆ. ಅದರ ಕಥೆ ಇದೆ, ಅದು ಆಮೇಲೆ ಹೇಳ್ತೇನೆ. ಇದ್ದಕ್ಕಿದ್ದ ಹಾಗೆ ಆ ಮನುಷ್ಯ 2026ರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸಂಸತ್ ಸದಸ್ಯನಾಗ್ತಾರೆ. ಸಂಸತ್ ಸದಸ್ಯನಾದ ಮೇಲೆ 1998ರಲ್ಲಿ ಅವರು 26ನೇ ವಯಸ್ಸಿನಲ್ಲಿ ಸಂಸತ್ ಸದಸ್ಯರಾಗ್ತಾರೆ. ಸತತ 5 ಬಾರಿಯ ಸಂಸತ್ ಸದಸ್ಯನಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಫೋನ್ ಕಾಲ್ ಬರುತ್ತೆ. ಮಾರ್ಚ್ 2017ರಲ್ಲಿ ಮಾರ್ಚ್ 17ನೇ ತಾರೀಕು, ತಕ್ಷಣದಲ್ಲಿ ನೀನು ದಿಲ್ಲಿಗೆ ಹೊರಟು ಬಾ ಅಂತ. ಉತ್ತರ ಪ್ರದೇಶದಲ್ಲಿ ಚುನಾವಣೆ ಆಗಿ ಹೋಗಿದೆ. ಚುನಾವಣೆ ಆದಮೇಲೆ ಯಾರು ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆ ಭಾಳ ದೊಡ್ಡದಾದ ಜಿಜ್ಞಾಸೆ ಇದೆ. ಒಂದು ಕಡೆ ಅಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ಈ ಕೇಶವ ಪ್ರಸಾದ್ ಮೌರ್ಯ ಅವರು ಕಾಯ್ಕೊಂಡು ಕೂತಿದ್ದಾರೆ, ಸಫಾರಿ ಹೊಲಿಸ್ಕೊಂಡು ನಾನೇ ಮುಖ್ಯಮಂತ್ರಿ ಅಂತ. ಕೆಲಸ ಮಾಡಿದ್ದು ಅಮಿತ್ ಶಾ, ನರೇಂದ್ರ ಮೋದಿ ಅವ್ರ ಹೆಸರಲ್ಲಿ ಮತ ಬಂದಿರೋದು. ಮುಖ್ಯಮಂತ್ರಿ ಆಗಬೇಕು ಅಂತ ಸಫಾರಿ ಹೊಲಿಸ್ಕೊಂಡವನು ಕೇಶವ ಪ್ರಸಾದ್ ಮೌರ್ಯ, ಜೊತೆಗೆ ಸೆಂಟ್ರಲ್ ಮಿನಿಸ್ಟರ್ ಮನೋಜ್ ಸಿನ್ಹಾ ಆಗ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರ. ಇದೇ ಅಮಿತ್ ಶಾ ಒಂದು ಕರೆಯನ್ನು ಮಾಡ್ತಾರೆ ಯೋಗೇಜಿಗೆ, ತಕ್ಷಣದಲ್ಲಿ ದಿಲ್ಲಿಗೆ ಹೊರಟು ಬನ್ನಿ. ಇಲ್ಲ, ನಾನು ವಿದೇಶ ಪ್ರವಾಸಕ್ಕೆ ಹೊರಟೆ, ಎಲ್ಲಿಯೂ ಹೋಗಕೂಡದು, ಹೋಗಬಾರದು, ತಕ್ಷಣದಲ್ಲಿ ನೀವು ಬರಬೇಕು. ಹೇಗೆ ಅಂತ, ನಾನು ಚಾರ್ಟರ್ ಪ್ಲೇನ್ ಕಳಿಸ್ತಾ ಇದ್ದೀನಿ, ಅದರಲ್ಲಿ ಕೂತ್ಕೊಂಡು ವಾಪಸ್ ಬನ್ನಿ. ಚಾರ್ಟರ್ ಪ್ಲೇನ್ನಲ್ಲಿ ಯೋಗಿ ಆದಿತ್ಯನಾಥ್ ಬರ್ತಾರೆ. 2017 ಮಾರ್ಚ್ 18ಕ್ಕೆ ಶಾಸಕಾಂಗ ಪಕ್ಷದ ಸಭೆ ಲಕ್ನೋನಲ್ಲಿ ಅನೌನ್ಸ್ಮೆಂಟ್ ಆಗತ್ತೆ. ಸಂಸತ್ ಸದಸ್ಯರಾಗಿದ್ದಂಥ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಲಿದ್ದಾರೆ. ಎಲ್ಲರೂ ನಗ್ತಾರೆ. ಲಾ ಆ್ಯಂಡ್ ಆರ್ಡರ್ ಇರಲಾರ್ದಂಥ ರಾಜ್ಯ, ಬಿಮಾರು ರಾಜ್ಯ, ಅಖಿಲೇಶ್ ಯಾದವ್ನ ರಕ್ಕಸ ನೀತಿ, ರಕ್ಕಸವಾದಂಥ ತಾಂಡವತೆಯ ಮಧ್ಯೆ ಒಬ್ಬ ಯೋಗಿಯನ್ನು ಮುಖ್ಯಮಂತ್ರಿ, ಅದು ಉತ್ತರ ಪ್ರದೇಶದಲ್ಲಿ ಮಾಡಲಾಗ್ತಾ ಇದೆ. ಬರ್ತಾರೆ. 19ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಯೋಗಿ ಆದಿತ್ಯನಾಥ್ ಪ್ರಮಾಣ ವಚನ. ಮಾರನೇ ದಿವಸ ಸಭೆ ತೆಗೆದುಕೊತಾರೆ, ಕ್ಲೋಸ್ ಡೋರ್ ಮೀಟಿಂಗ್. ಅದು ತೆಗೆದುಕೊಂಡಂಥ ಪೊಲೀಸ್ ಆಫೀಸರ್ ಸಭೆ ಇವತ್ತಿಗೂ ಉತ್ತರ ಪ್ರದೇಶದಲ್ಲಿ ವಿಜೃಂಭಿಸ್ತಾ ಇದೆ. ಬುಲ್ಡೋಸರ್ ಬಾಬಾ ಅಂತ ಹೆಸರು ಬಂತು. ಆಪರೇಷನ್ ಲಂಗಡ ಆಯಿತು. ಒಬ್ಬರಿಗಿಂತ ಒಬ್ಬರು ದಾಂಡಿಗರು ಬೀದಿಯಲ್ಲಿ ಬಿದ್ದರು, ಎಷ್ಟೋ ಜನರಿಗೆ ಎನ್ಕೌಂಟರ್ ಆಯಿತು. ಹಾಗಂತ ಅಭಿವೃದ್ಧಿ ನಿಲ್ಲಲಿಲ್ಲ. ಆ ಕಡೆ ಆಧ್ಯಾತ್ಮಿಕವಾಗಿ
ಈ ಅಯೋಧ್ಯೆಯ ಮಂದಿರವನ್ನು ಕಟ್ಟಲಾಯಿತು, ಕಾಶಿ ವಿಶ್ವನಾಥ್ ಕಾರಿಡಾರ್ ಆಯಿತು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಯಿತು, ಹೈವೇಗಳಾದವು, ಮೆಡಿಕಲ್ ಕಾಲೇಜುಗಳು. ಏನಾಗಿದೆ ಏನಾಗಿಲ್ಲ ಹೇಳಿ. ಅವರು ಮಾಡಿರುವಂಥ ಒಂದೊಂದು ಸ್ಕೀಮ್ಗಳಿದಾವಲ್ಲ, ಅದನ್ನು ಅಧ್ಯಾಯದ ರೂಪದಲ್ಲಿ ಬರೆದಿದ್ದೇನೆ. ಆಪರೇಷನ್ ಲಂಗಡ ಅದರದೇ ಒಂದು, ಅತಿಕ್ ಅಹಮ್ಮದನ ಎನ್ಕೌಂಟರ್ ಅದರದೇ ಅಧ್ಯಾಯ. ಹೀಗೆ ಇಡೀ ಯೋಗಿ ಆದಿತ್ಯನಾಥ್ ಅವರ ಪುಸ್ತಕದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಜೀವನ ಚರಿತ್ರೆ ಬರೆಯಲಾರದೆ, ಅವರನ್ನು ವಿಜೃಂಭಿಸಲಾರದೆ, ಅವರು ಮಾಡಿರುವ ಕೆಲಸವನ್ನು ಅವರನ್ನು ನೆರಳನ್ನಾಗಿಟ್ಟುಕೊಂಡು ಇಡೀ ಈ 2026 ಕಳೆದ 15 ದಿವಸಗಳ ಹಿಂದಿನವರೆಗೂ 2017ರಿಂದ ಈ 9 ವರ್ಷಗಳಲ್ಲಿ ಮಹಾತ್ಮ ಮಾಡಿದ ಕೆಲಸವನ್ನು ಅತ್ಯಂತ ರೋಚಕವಾಗಿ, ಅತ್ಯಂತ ಕುತೂಹಲಕಾರಿಯಾಗಿ ಬರೆದಿದ್ದೇನೆ. ಅದರ ಹೆಸರು ಅಗ್ನಿಪಥ. ಅವರು ನಡೆದದ್ದು ಕೆಂಡದುಂಡೆಯ ಮೇಲಿನ ನಡಿಗೆ. ಅದು ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ವಾಚಾಳಿಯಾದ ನಾನು ಮತ್ತೆ ನನ್ನ ಮೊದಲಿನ ಮೂಲ ವೃತ್ತಿಗೆ ಬಂದು ಬರೆದಂಥ ಪುಸ್ತಕಗಳು. ಈ ಪುಸ್ತಕವನ್ನು ಸಾಹಿತ್ಯ ಪ್ರಕಾಶನದವರು ಪ್ರಕಟಿಸಿದ್ದಾರೆ. ಇದರ ಬೆಲೆ 2 ಪುಸ್ತಕ ಸೇರಿದರೆ 520 ರೂಪಾಯಿ ಆಗುತ್ತೆ. ಈಗ ಅದು 480 ರೂಪಾಯಿಗೆ ಪೋಸ್ಟೇಜ್ ಸೇರಿಸಿ ಎಲ್ಲರಿಗೂ ತಲುಪಿಸುವ ವ್ಯವಸ್ಥೆ ಮಾಡಿದ್ದಾರೆ. ಈ ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಅದರ ಸ್ಕ್ರೀನ್ಶಾಟ್ ಹಾಕಿದ್ದೇನೆ, ಅವರ ಫೋನ್ ನಂಬರ್ ಹಾಕಿದ್ದೇನೆ. 44811 0034 44811 0034. ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನದ ಸುಬ್ಬಣ್ಣ ಅವರು ಪ್ರಕಟಿಸಿರುವ ಪುಸ್ತಕಗಳನ್ನು ನೋಡಿದರೆ ಆಶ್ಚರ್ಯ ಆಗುತ್ತೆ. ಅಂಥ ಧೀಮಂತವಾದಂಥ ಪ್ರಕಾಶನ. ಅಂಥ ಪ್ರಕಾಶನದಲ್ಲಿ ನಮ್ಮ ಪುಸ್ತಕ ಪ್ರಕಟ ಆಗ್ತಾ ಇರೋದು ನಮಗೂ ಕೂಡ ಹೆಮ್ಮೆಯ ವಿಚಾರ. ನನ್ನ ಬರಹಗಾರನನ್ನು ಮತ್ತೊಮ್ಮೆ ಎಬ್ಬಿಸಿ ಕೂಡಿಸಬೇಕಾದಂಥ, ಮತ್ತೆ ನನ್ನನ್ನು ಬರವಣಿಗೆ ಪ್ರೇರಣೆ ಮಾಡಬೇಕಾದಂಥ, ಆಶೀರ್ವಾದ ಮಾಡಬೇಕಾದಂಥ ಗುರುತರವಾದಂಥ ಮನೆಯ ಜವಾಬ್ದಾರಿ. ಯಾಕೆಂದರೆ ನೀವು ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು, ನೀವು ನನ್ನ ಕೈ ಬಿಡೋದಿಲ್ಲ ಅನ್ನುವಂಥ ನಂಬಿಕೆ. ದಯವಿಟ್ಟು ಈ ಪುಸ್ತಕವನ್ನು ಕೊಂಡುಕೊಳ್ಳಿ. 2 ಪುಸ್ತಕ ಸೇರಿದರೆ, ಒಂದು ಅಮಿತ್ ಶಾ ವಿಜಯಪಥ, ಇನ್ನೊಂದು ಯೋಗಿ ಆದಿತ್ಯನಾಥ್ ಅಗ್ನಿಪಥ. 2 ಪುಸ್ತಕಗಳ ಕಾಂಬೋ ಆಫರ್ ಮಾಡಿ 480 ರೂಪಾಯಿಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಫೋನ್ಪೇ, ಗೂಗಲ್ ಪೇ ಮಾಡುವ ಮೂಲಕ ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸಿಕೊಳ್ಳಿ. ತರಿಸಿಕೊಂಡಾದ ಮೇಲೆ ಅದರದ್ದೊಂದು ಫೋಟೋವನ್ನು, ನಿಮ್ಮ ಕೈಯಲ್ಲಿ ಪುಸ್ತಕ ಹಿಡಿದಿರೋ ಫೋಟೋವನ್ನು ನನಗೆ ದಯವಿಟ್ಟು ಕಳಿಸ್ಕೊಡಿ. ನಾನು ನೋಡಿ ಸಂತೋಷ ಪಡ್ತೀನಿ. ಪುಸ್ತಕ ಹೇಗಿದೆ ಅಂತ ತಿಳಿಸಿ. ಒಬ್ಬ ವಾಚಾಳಿ ರವೀಂದ್ರ ಜೋಶಿ ಮತ್ತೆ ಬರಹಗಾರನಾಗಿ ಬಂದಂಥ ಒಂದು ಸಣ್ಣ ಕಥಾನಕ ಇದು. ನಮಸ್ಕಾರ.